ಅದೇ ಹೆಂಗಿರುತ್ತೆ ನಿಮ್ಗೆ ಪ್ರಿಪರೇಷನ್? ನಮಗೂ ಒಂಥರ ಶಾಕ್ ಆಗುತ್ತೆ. ಇದ್ರಲ್ಲಿ ಈ ವಿಷಯದಲ್ಲಿ ನಾನ್ ತುಂಬಾ ಲಕ್ಕಿ. ಯಾಕೆ ಗೊತ್ತಾ, ಅವರು ಮುಂಚಿಂದ ಇರೋದ್ರಿಂದ ಯಾವ ಸೀರೆ ಎಷ್ಟು ಬಳಸಿದೀವಿ, ಎಲ್ಲೆಲ್ಲಿ ಬಳಸಿದ್ವಿ ನನಗೆ ಅವ್ರಿಗೆ ಗೊತ್ತು. ಸೊ ಬಂದಾಗಿಂದ ಡಿಸಿಷನ್ ಏನಿದ್ರು ಅವ್ರದೇ. ನಾಳೆ ಅಂದ ತಕ್ಷಣ ಅವ್ರಿಗೊಂದು ಕಾಲ್ ಹೋಗುತ್ತೆ, ಯಾವ್ದಂತೂ ಫೋಟೋ ಕಳಿಸ್ತಾರೆ. ಸೊ ನಾವು ಒಟ್ಟಿಗೆ ತಗೊಂಡ್ಬಂದ್ಬಿಡ್ತೀವಿ. ಡಿಸಿಷನ್ ಮೇಕರ್ ಅವ್ರೆ. ಹೊಸ ಸೀರೆನೇ ತಗೊಳ್ತೀರಾ? ಇಲ್ಲ, ಆಲ್ಮೋಸ್ಟ್ ಒಂದೇ ಸರಿ ತುಂಬಾ ತಗೊಂಡಿದೀವಿ ಸ್ಯಾರೀಸ್. ಸೊ ಅದೇ ಯೂಸ್ ಮಾಡ್ತೀವಿ ಸದ್ಯಕ್ಕೆ. ಮಧ್ಯೆ ಹೊಸದು ಏನಾದ್ರು ಫಂಕ್ಷನ್ ಸೀನ್ಸ್ ಆತರ ಏನಾದ್ರು ಬಂದಾಗ ಮಧ್ಯದಲ್ಲಿ ಹೊಸದ್ ತಗೊಳ್ತಾ ಇರ್ತೀವಿ. ಇವ್ರ ಕತೆ ಬಿಡಿ, ಬರೀ ಅವ್ರ ಕತೆ ಕೇಳ್ತೀರಿ, ಸೀರೆ ಒಡವೆ ಬಟ್ಟೆ ಅಂತ. ನನ್ನ ಲೈಫ್ ಅಲ್ಲೇ ಎನಿ ಸೀರಿಯಲ್ ಯಾವ್ದೇ ಸಿನಿಮಾಗೆ ಮ್ಯಾಕ್ಸಿಮಮ್ 5 ಜೊತೆ ಬಟ್ಟೆ ಇಟ್ಕೊಂಡಿರ್ಬೋದು. ಇದರಲ್ಲಿ ಮೊದ್ಲೊಬ್ಬ ಇದ್ದ ಅಸೋಸಿಯೇಟ್ ಡೈರೆಕ್ಟರ್, ಪ್ರತಿ ದಿವಸ ಸರ್ ನಾಳೆ ಹೊಸ ಬಟ್ಟೆ, ನಾಳೆ ಹೊಸ ಬಟ್ಟೆ ನೋಡಿ. ಪಂಚೆ ಕೂಡ ಮ್ಯಾಚಿಂಗು, ಶರ್ಟ್ ಪಂಚೆಗೆ 20 ಜೊತೆ ತಗೊಂಡಿದ್ದೀನಿ. ಈ ಶರ್ಟ್ ಮತ್ತೆ ಹಾಕಕ್ಕಾಗಲ್ಲ, ಬೇರೆ ಸೀರಿಯಲ್ ನೋಡಿ ಇದನ್ನ ಹಾಕ್ಸಕ್ಕಾಗಲ್ಲ. ಆ ಕತೆ ಹೇಳಿ. ಶಾಸ್ತ್ರ ಬಟ್ಟೆ ಅಂತಾನೆ ಒಂದು ಶಾಪ್ ನ ಓಪನ್ ಮಾಡ್ಬೋದು. ಅಲ್ಲ, ನಾನೇ ಇಟ್ಕೊಂಡು ಅಲ್ಲೋಗಿ ಸಂಡೆ ಬಜಾರಲ್ಲಿ ಉತ್ತರಳ್ಳಿ ಮಾಡ್ತಾರೆ ಕಾರ್ನರ್ ಅಲ್ಲಿ. ನಾನು ಯಾವಾಗ ಹಾಕೊಂಡು ನಿಂತ್ಕೊಂಡ್ಬಿಡೋದೆ. ನೋಡಿ ಸೇಲ್ಸ್ ಜಾಸ್ತಿ ಆಗುತ್ತೆ. ಇಲ್ಲ, ಯಾವ ಹೆಣ್ತಿರು ಇವ್ರ ಹತ್ರ ಬಟ್ಟೆ ತಗೊಳಕ್ ಬಿಡಲ್ಲ. ಅವ್ರ ಗಂಡಂದಿರು ಹಿಂಗ ಆಗ್ಬಿಡ್ತಾರ. ಆಮೇಲೆ ದಯವಿಟ್ಟು ಆ ಬಟ್ಟೆ ತಗೊಂಡ್ಬಿಡಿ. ಸೊ ಎಲ್ಲ ಸುಟ್ಟಾಕ್ಬೇಕು ಸೀರಿಯಲ್ ಮೇಲೆ. ಇವಾಗ ಸ್ಟೋರಿಗೆ ಬರೋದಾದ್ರೆ, ಮಗಳ ಪಾರುಗೆ ಡಾಕ್ಟರೇಟ್ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಅಂತೂ ಇಂತೂ ಆ ಸರ್ಟಿಫಿಕೇಟ್ ನ ಕೊಟ್ರಿ. ಸೊ ನಿಮ್ನು ಮಗಳದು ಜುಗಲ್ಬಂದಿ ನಡೀತಾನೆ ಇದೆ ಹಂಗೆ. ಬಟ್ ಯಾಕೆ ಸರ್ ಮಗಳು ಅಂತಂದ್ರೆ ಒಂದ್ ಮಮಕಾರದ ಧ್ವನಿನೇ ಇಲ್ವಲ್ಲ ನಿಮ್ದು ಅಂತ? ಏನ್ ಹೇಳೋದು, ನಮ್ದೇನಿಲ್ಲ ಇದರಲ್ಲಿ. ಎಲ್ಲ ನಿರ್ದೇಶಕರು ಮತ್ತೆ ಅಲ್ಲಿ ಚಾನಲ್ ಅಲ್ಲಿ ಒಂದು ಪ್ಯಾನಲ್ ಇಟ್ಕೊಂಡಿರ್ತಾರೆ, 4-5 ಜನ ಕುತ್ಕೊಂಡು ಬರೀರಿ ವೀರ ಇದ್ರಂಗೆ ವೀರಭದ್ರಂಗೆ ಇನ್ನಷ್ಟು ಮಕ್ಕುಗಿಲಿ ಈ ತರದ ಗೊಂಬೆ. ನಾವು ಗೊಂಬೆಗಳಷ್ಟೇ, ಸೂತ್ರಧಾರರು ಅಲ್ಲಿದ್ದಾರೆ, ಅವ್ರು ಆಡಿಸ್ದಂಗೆ ಆಡೋದು ಅಷ್ಟೇ ನಮ್ ಕತೆ. ಮಮತೆ ಕೊಡಿ ಅಂದ್ರೆ ಮಮತೆ ಕೊಡ್ತೀವಿ, ಇಲ್ಲ ಮಕ್ಕುಗಿರಿ ಅಂದ್ರೆ ಮಕ್ಕುಗಿರಿ. ಕ್ಯಾರೆಕ್ಟರ್ಗೆ ನಿಜ ಜೀವನದಲ್ಲಿ ಉಲ್ಟಾ ಶಾಸ್ತ್ರ. ನಾನು ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ಬರ್ತೀನಿ ಅಂದ ತಕ್ಷಣ ಕಾಲ್ ಮಾಡಿದೆ ಅಂದ್ರೆ ಆ ಒಂದು ಸೇಫ್ ಫೀಲಿಂಗ್ ಇರುತ್ತೆ. ಶಾಸ್ತ್ರ ಇದಾರೆ ಅಂದ್ರೆ ಅಂತ ನಮ್ಗೆ ಅದು ಆಕ್ಚುಲಿ ಏನಿದಾರಲ್ಲ ಕ್ಯಾರೆಕ್ಟರ್ ಕಂಪ್ಲೀಟ್ ಉಲ್ಟಾ. ಇವಳು ಅಷ್ಟೇ, ಸುಮ್ನೆ ಮೌನ, ನಾನ್ ಮಾತಾಡಲ್ಲ ಅಂತ ಹೇಳಿ ಅವ್ರು ಉಲ್ಟಾ. ಎದ್ರೆ ಕೂತ್ರೆ ನಗ್ತಾ ಇರ್ತಾಳೆ. ಅದ್ ಯಾಕೆ ನಗ್ತಾಳೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನೋಡಿ, ನಗೋದ್ ಬಿಟ್ರೆ ಮಲಗಿರ್ತಾಳೆ. ಓಕೆ, ಪರವಾಗಿಲ್ಲ. ಬಟ್ ಇನ್ನು ಇದೆ ಹಳೆ ನೆನಪುಗಳು. ಈ ಚೌಟ್ರಿ ಕಾಲಿಡ್ತಿದಂಗೆ ಎಲ್ರು ನನ್ನ ವೀಲ್ ಚೇರ್ ಮೇಲೆ ಕೂಡಿಸಿ ತಳ್ಳಿದ್ದು ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ. ಇನ್ನು ಕಾಲ್ ಸ್ವಲ್ಪ ಹಾಗೆ ಇದೆ. ಓಕೆ, ಇವಾಗ ಲಿಗ್ಮೆಂಟ್ ಏರ್ ಆಗಿತ್ತು ಆಕ್ಚುಲಿ ನನಗೆ. ಓಕೆ, ತುಂಬಾ ಸಿವಿಯರ್ ಆಗಿತ್ತು ಆ ಟೈಮಲ್ಲಿ. ಅಂದ್ರೆ ನನಗೆ ಕಾಲ್ ಏಟಾಗಿ ಮಾರನೇ ದಿನದಿಂದಾನೇ ಇದು ಮದ್ವೆ ಬಂದು ಶೂಟ್ ಇತ್ತು. ಸೊ ಆಪ್ಷನ್ ಇರ್ಲಿಲ್ಲ ರೆಸ್ಟ್ ಮಾಡಕ್ಕೆ. ಹಂಗೆ ಬಂದು ಶೂಟಿಂಗ್ ಮಾಡಿದ್ದೀನಿ ಡೇ ಅಂಡ್ ನೈಟ್. ಇದಕ್ಕೆ ಏನಾದ್ರು ಉತ್ತರ ಅನಿವಾರ್ಯ ಕಾರಣಗಳಿರುತ್ತೆ. ಕೆಲವು ಸಾರ್ತಿ ಕಲಾವಿದರಿಗೆ ಲಾಂಗ್ ರನ್ ಅಲ್ಲಿ ಇದ್ದಾಗ ಅವ್ರದೇ ಆದ ಅನಿವಾರ್ಯ ಕಾರಣಗಳಿರುತ್ತೆ. ಹಂಗಾಗಿ ಇನ್ನು ಮುಂಚಿನ ಇದು ಮತ್ತೆ ನಾವು ಫ್ಯಾಮಿಲಿ ಕೂಡ ಇದೆಯಲ್ಲ, ನಾವೆಲ್ಲ ಕಲಾವಿದರು ಹೌದು, ಎಲ್ಲ ಹೌದು, ಅದು ನಮ್ಮ ಸಂಸಾರವೂ ಇದೆಯಲ್ಲ, ಆ ಕಡೆನೂ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಆ ತರದ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಗಳು ಅನ್ನೋದು ಇರುತ್ತಲ್ಲ, ಸಂದಿಗ್ಧ ಪರಿಸ್ಥಿತಿಯಿಂದ ಅವರು ಅನಿವಾರ್ಯವಾಗಿ ರಿಪ್ಲೈ ಅದೇ ತರದ ಅದಕ್ಕಿಂತ ಉತ್ತಮವಾದ ಅಕ್ಕ ಸಿಕ್ಕಿದ್ರು. ಹೌದು, ನಾವು 3 ಜನ ಎಷ್ಟು ಅನ್ಯೋನ್ಯವಾಗಿದೀವಿ ನೋಡಿ. ಒಂದೇ ಕಲರ್ ಕಾಂಬಿನೇಷನ್. ಇಲ್ಲ, ಆ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರಿಗೂ. ಇವರು ಹಾಕಿದ್ದಾರೆ. ಮತ್ತೆ ನೆನ್ನೆನೂ ಹಾಗೆ ಆಯ್ತು. ನೆನ್ನೆ ಒಂದ್ ಸೀನ್ ಅಲ್ಲೂ ಪಿಂಕ್ ಸ್ಯಾರಿ ಹಾಕಿದ್ವಿ ನಾನು ಇವರು. ಹೊರಗಡೆ ಬಂದ್ ನೋಡಿದ್ರೆ ಇವರು ಪಿಂಕ್ ಶರ್ಟ್ ಹಾಕೊಂಡ್ ನಿಂತಿದ್ದಾರೆ. ಮುಂದೆ ಬೈತಾರೆ ಅಷ್ಟೇ, ಒಳಗಡೆ ತುಂಬಾ ಪ್ರೀತಿ ಇದೆ ನಮ್ಮಿಬ್ಬರ ಮೇಲೆ. ಹೌದು ಹೌದು, ಕೊರತೆ ಇಲ್ಲ. ಹಾಕೊಂಡ್ ಕತ್ತು ಕತ್ತು ಕಿವಿ ಶಾರ್ಟ್ ಕಟ್ ಅಂತ ತಕ್ಷಣ ತೆಗ್ದಿರ್ತಾರೆ, ಎಲ್ಲ ತಾಳಿ ಸಮೇತ ತೆಗ್ದಿರ್ತಾರೆ. ಆ ಕಷ್ಟ ಅವ್ರಿಗೆ ಗೊತ್ತು. ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. ಈಗ ರಾಣಿ ಮದುವೆ ದೃಶ್ಯಗಳು ನಡೀತಾ ಇದೆ. ನಿನ್ನೇನಾದ್ರೂ
ಮುಲಾಜೆ ಇಲ್ಲ, ಈ ಅದು ಸೀರಿಯಲ್ ಇಲ್ಲದೆ ನಡಿಬೇಕು. ಇದ್ರೆ ವೀರಭದ್ರ